ಇಂಥ ಒಂದು ಕಚಡ ಸಿನಿಮಾ ನೋಡ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ. 300 ಕೋಟಿ ಅಧಿಕ ಕಲೆಕ್ಷನ್ ಮಾಡಿದಂಥ ಮಲಯಾಳಂ ಸಿನಿಮಾ ಲೋಕ ಚಾಪ್ಟರ್ 1 ಇವತ್ತು ಜಸ್ಟ್ ಜಿಯೋ ಹಾಟ್‌ಸ್ಟಾರ್ ನಲ್ಲಿ ಕನ್ನಡದಲ್ಲಿ ಅವೈಲೇಬಲ್ ಇತ್ತು. ಹೋಗಿ ಈ ಸಿನಿಮಾನ ನಾನು ನೋಡ್ಕೊಂಡ್ ಬಂದೆ. ನನಗೆ ಹೆಂಗ ಅನ್ಸಿತ್ತಪ್ಪ ಅಂದ್ರೆ ಈ ಸಿನಿಮಾ ಚೂರು ಅಂದ್ರೆ ಚೂರು ಇಷ್ಟ ಆಗ್ಲಿಲ್ಲ ಗುರು. ಅಂಥದ್ದು ಏನಿದೆ ಗುರು ಈ ಸಿನಿಮಾದಲ್ಲಿ ಸ್ಟೋರಿ. ಈ ಸಿನಿಮಾನ ಹೋಗಿ 300 ಕೋಟಿ ಕಲೆಕ್ಷನ್ ಮಾಡಿದೆ ಅಂದ್ರೆ ನಾನಂತೂ ನಂಬಕ್ಕೆ ಸಾಧ್ಯ ಆಗ್ತಿದ್ದಿಲ್ಲ. ಎಂತೆಂಥ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾನೇ ಇವಾಗ 300 ಕೋಟಿ 100 ಕೋಟಿ ಮಾಡೋದೇ ಕಷ್ಟ ಐತೆ. ಅಂಥದ್ರಲ್ಲಿ ಈ ಸಿನಿಮಾ 300 ಕೋಟಿ ಮಾಡಿದೆ. ಒಂದು ಗಂಧ ಇಲ್ಲ ಏನಿಲ್ಲ ಗುರು ಇಷ್ಟು ಸಿನಿಮಾದಲ್ಲಿ ಸ್ಟೋರಿ. ನೀವು ಈ ಸಿನಿಮಾ ನೋಡಿ ನಿಮಗೆ ಅವಾಗಲೇ ಗೊತ್ತಾಗ್ಬಿಡುತ್ತೆ ಈ ಸಿನಿಮಾ ಅಂಥದ್ದು ಏನಿದೆ ಗುರು ಈ ಸಿನಿಮಾದ ಸ್ಟೋರಿ. 300 ಕೋಟಿ ಅಂತ ನಿಮಗೆ ಕ್ವಶನ್ ಮಾರ್ಕ್ ನೀವೇ ಹಾಕೊಂಡ್ಬಿಡ್ತೀರಾ. ನನಗಂತೂ ಈ ಸಿನಿಮಾ ಇಷ್ಟ ಆಗಲಿಲ್ಲ. ಈ ಸಿನಿಮಾಕ್ಕೆ ನಾನು ಕೂಡ ರೇಟಿಂಗ್ ಎಷ್ಟಪ್ಪ ಅಂದರೆ 5/2 ಕೊಡ್ತೀನಿ. ಇನ್ನು ಈ ಸಿನಿಮಾದ ಕತೆ ವಿಚಾರಕ್ಕೆ ಬರೋದಾದ್ರೆ ಯಕ್ಷಿಣಿಯಿಂದ ಈ ಸಿನಿಮಾ ಕತೆ ರನ್ ಆಗುತ್ತೆ. ಅವಾಗ ಯಕ್ಷಿಣಿ ಸಿಟಿಗೆ ಬರ್ತಾಳೆ. ಸಿಟಿಗೆ ಬಂದಮೇಲೆ ಅಲ್ಲಿ ಆಗೋ ಇನ್ಸಿಡೆಂಟು ಏನು, ಹೀರೋ ಪರ್ಫಾರ್ಮೆನ್ಸ್ ಏನು, ಇವೆಲ್ಲ ನೋಡ್ಬೇಕಂದ್ರೆ ಖಂಡಿತ ಈ ಸಿನಿಮಾನ ಹೋಗಿ ನೀವು ಜಿಯೋ ಹಾಟ್‌ಸ್ಟಾರ್ನಲ್ಲಿ ಕನ್ನಡದಲ್ಲಿ ಅವೈಲೇಬಲ್ ಇದೆ, ಹೋಗಿ ಈ ಸಿನಿಮಾ ನೋಡಿ. ಇನ್ನು ಈ ಸಿನಿಮಾದಲ್ಲಿ ದುಲ್ಕರ್ ಸಲ್ಮಾನ್ ಅವರ ಎಂಟ್ರಿ ಸೀನ್ ನನಗೆ ಚೆನ್ನಾಗಿ ಅನಿಸಿತ್ತು. ಇನ್ನು ಚಾಪ್ಟರ್ 2 ಅಲ್ಲಿ ವರ್ಕ್ ಆಗ್ಬೋದು, ಯಾಕಂದರೆ ದುಲ್ಕರ್ ಸಲ್ಮಾನ್ ಅವರು ಎಂಟ್ರಿ ಮಾಡ್ತಿದ್ದಾರೆ ಸಿನಿಮಾದಲ್ಲಿ ಚಾಪ್ಟರ್ 2 ನಲ್ಲಿ. ನೋಡೋಣ ಈ ಸಿನಿಮಾ ಚಾಪ್ಟರ್ 2ಗೋಸ್ಕರ ನಾನಂತೂ ಫುಲ್ ರೇಟಿಂಗ್, ಅದು ಎಸ್ಪೆಷಲಿ ದುಲ್ಕರ್ ಸಲ್ಮಾನ್ಗೋಸ್ಕರ ಅಷ್ಟೇ. ಇನ್ನು ಈ ಸಿನಿಮಾ ನೀವು ನೋಡಿದ್ರೆ ನಿಮಗೆ ಹೆಂಗೆ ಅನಿಸಿತ್ತು? ಇದೇ ಥರ ವೀಡಿಯೋಸ್ಗಳಿಗೆ ಮತ್ತು OTT ಅಪ್ಡೇಟ್ಸ್ಗಳಿಗೆ ಎಲ್ಲ ವೀಡಿಯೋ ನಮ್ಮ ತಲೆ ದೊರಕ್ತೈತಿ. ನೀವು ಸೊ ಏನು ಮಾಡ್ಬೇಕಂದ್ರೆ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವಂತೂ ಈ ಸಿನಿಮಾ ಇಷ್ಟ ಆಗಿಲ್ಲ, ನೀವು ನೋಡಿದರೆ ನಿಮಗೆ ಹೆಂಗೆ ಅನಿಸುತ್ತೆ ಕಮೆಂಟ್ ಬಾಕ್ಸ್ ತಿಳಿಸಿ. ಸಿಗೋಣ ನೆಕ್ಸ್ಟ್ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು.